ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಪಾಂಡಿಚೇರಿ. ಸೊ ಗಾಯ್ಸ್, ನಾವು ಮಾರ್ನಿಂಗೇ ಫ್ರೆಶ್ ಅಪ್ ಆಗಿ ಫ್ರೆಂಚ್ ಕಾಲೋನಿಗೆ ಬಂದಿದ್ದೀವಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ಬೆಟರು ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಕೆ. ಇಲ್ಲ ಅಂದರೆ ಅಲ್ಲೆಲ್ಲ ಹೆವಿ ಕ್ರೌಡ್ ಆಗೋಗುತ್ತಾರೆ. ಆಮೇಲೆ ಡೋರೆಲ್ಲ ಓಪನ್ ಮಾಡಿಬಿಟ್ಟಿರ್ತಾರೆ. ಹೋಟೆಲ್ಸ್ ಎಲ್ಲ ಚೆನ್ನಾಗಿ ಬರಲ್ಲ ತೆಗೆಸ್ಕೊಳ್ಳೋಕ್ಕೆ. ಸೊ ಯಾರು ಅಲ್ಲಿ ಹೋದಾಗ ಫೋಟೋಸ್ ತೆಗೆಸ್ಕೊತೀನಿ ಅಂದರೆ ನಾನು ಮಾರ್ನಿಂಗ್ ಸಜೆಸ್ಟ್ ಮಾಡ್ತೀನಿ. ಸೊ ನಮಗೇನು ಅಷ್ಟು ಗೊತ್ತಿರಲಿಲ್ಲ, ಬಟ್ ಮಾರ್ನಿಂಗೇ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಮಾರ್ನಿಂಗೇ ಅಷ್ಟೊಂದು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ನಾನು ಎಲ್ಲೆಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಲ್ಲೆಲ್ಲ ಫೋಟೋಸ್ ತೆಗೆಸ್ಕೊತಿದ್ದೆ, ವೀಡಿಯೋಸ್ ಮಾಡಿಸ್ಕೊತಿದ್ದೆ. ನೀವು ಇಲ್ಲಿ ಫೋಟೋ ಶೂಟ್ಗೆ ನೀವು ಪ್ಲೇಸಸ್ನ ನೀವೇ ಹುಡುಕ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು 4 ರೋಡ್ ಅಷ್ಟೇ ಇರೋದು ಫ್ರೆಂಚ್ ಕಾಲೋನಿ ಅಂತ. ಎಲ್ಲ ರೋಡ್ನೂ ಒಂದೊಂದು ಸಲ ಗಾಡೀಲಿ ಹೋಗ್ತಾಯಿದ್ರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ, ಇಲ್ಲ ಅಂದರೆ ಗೊತ್ತಾಗಲ್ಲ. ಬರೀ ಒಂದೇ ರೋಡ್ ಹೋಗ್ತೀನಿ ಅಂದರೆ ಅಲ್ಲೇ ಸುತ್ತಿ ಬಳಸಿ ಬಂದ್ರೂ ಅದೇ ಪ್ಲೇಸ್ಗೆ ಬರ್ತೀವಿ ನಾವು. ಅಲ್ಲಿ ಅಷ್ಟು ತುಂಬ ಚಿಕ್ಕದೇ ಇರೋದು. ಸೊ ಗೈಸ್, ನೀವು ಹೋಗ್ತಾ ರೋಡಲ್ಲಿ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಅಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಂಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಪ್ಲೇಸ್ ನೋಡಿದ್ದು ನೆಕ್ಸ್ಟ್ ಸಲ ಸಿಗೋದೇ ಇಲ್ಲ. ಆ ಥರ ನಮಗೆ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಪಾಂಡಿಚೇರಿಲಿ ವೆದರ್ ಹೆಂಗಿದೆ ಅಂದರೆ ಇದೆ ಅನ್ಸುತ್ತೆ ಕಣ್ರಿ. ಇನ್ನೊಂದು ಸ್ವಲ್ಪ ಮುಂದೆ ವೆದರ್ ಸಿಕ್ಕಾಪಟ್ಟೆ ಸನ್ನಿ ಇದೆ. 35 ಡಿಗ್ರಿ ಬಿಸಿಲಿದೆ. ಬಟ್ ನೆನ್ನೆಲ್ಲ ಕೂಲಾಗಿತ್ತು, ಮೋಡ ಇತ್ತು ಅಂದ್ಬಿಟ್ಟು ಜಾಸ್ತಿ ಓಡಾಡಲೇ ಇಲ್ಲ ನಾವು. ರಾಕ್ ಬೀಚ್ ಅದು ಇದು, ಬಟ್ ಬಿಸಿಲಲ್ಲೇ ಓಡಾಡ್ತಿದ್ದೀವಿ. ಸೊ ಗಾಯ್ಸ್, ನಾವು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಹೋಗೋಣ ಅಂತ ಹೇಳಿ ಸ್ಟ್ರೈಟ್ ಸ್ವಲ್ಪ ಇದ್ಯಾವುದೋ ಹೊಸ ಬೀಚಿಗೆ ಬಂದಿದ್ದೀವಿ. ಮೇ ಬಿ ಆ ಬೋಟಲ್ಲಿ ಕರ್ಕೊಂಡೋಯ್ತಾರಾ. ನಾವು ಮ್ಯಾಂಗ್ರೋವ್ ಫಾರೆಸ್ಟು ಅಲ್ಲಿ ಒಂದು 4 ಪ್ಲೇಸಸ್ ತೋರಿಸ್ತಾರೆ. ಸೊ ಆ ಬೋಟ್ಗೆ ಅಂತ ಅಲ್ಲೆಲ್ಲೋ ಫ್ರೆಂಚ್ ಕಾಲೋನಿ ಒಂದು ಅಡ್ವರ್ಟೈಸ್ಮೆಂಟ್ ಆಗಿ ಕೊಟ್ಟಿದ್ರು. ಸೊ ಅದನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದಿದ್ದೀವಿ. ಒಳಗಡೆ ಅಲ್ಲಿ ಒಬ್ಬರಿಗೆ 400 ರುಪೀಸ್ ಆಗುತ್ತೆ. ಒಂದೊಂದು ಕಡೆ 500 ಚಾರ್ಜ್ ಮಾಡ್ತಾರೆ, ಗೊತ್ತಿಲ್ಲ. ಸೊ ನಾವು ಹೋಗಿದ್ದ ಕಡೆ 400 ಇತ್ತು. ಬೋಟಲ್ಲಿ ಕೂರಿಸ್ಕೊಂಡು ಒಂದು 4 ಪ್ಲೇಸ್ ತೋರಿಸ್ತಾರೆ. ಅಷ್ಟೊಂದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅವರು ಏನೋ ಮ್ಯಾಂಗ್ರೋವ್ ಫಾರೆಸ್ಟ್ ಒಂಥರ ಚೆನ್ನಾಗಿತ್ತು, ಬಟ್ ನಾನು ಅದು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಅದು ನನಗೆ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಲಿಲ್ಲ ಅದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಅಲ್ಲಿಂದ ವಾಪಸ್ ಬರುವಾಗ ಗೊತ್ತಾಗಿದ್ದು ನಾವು ಅಲ್ಲೆಲ್ಲ ಹೋಗಿದ್ದೀವಿ ಅಂತೇಳಿ. ಆ ಥರ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ಅಲ್ಲೆಲ್ಲ ಬೋಟ್ಗಳೆಲ್ಲ ಕಾಣಿಸ್ತಿದೆಯಲ್ಲ, ಸೊ ಅದೆಲ್ಲ ಫಿಶ್ ಹಾರ್ಬರ್ ಅಂತ ಹೇಳಿ ಅದೊಂದು ಪ್ಲೇಸ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಸೈಡಲ್ಲಿ ನಿಂತಿರೋದು. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಸಿಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ ತಕ್ಷಣ, ಅದರಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಅರಿಕಂಬೀಡು ಅಂತ ಅದೇ ಈ ಥರ ಇರುತ್ತಲ್ಲ, ಅದು ಪ್ರೊನೌನ್ಸಿಯೇಷನ್ ನನಗೆ ಅದೆಷ್ಟು ಗೊತ್ತಿರಲಿಲ್ಲ. ಅರಿಕಂಬೀಡು ಅಂತ ಹೇಳಿ. ಸೊ ಆ ಪ್ಲೇಸ್ ಒಂದು ತೋರಿಸ್ಕೊಂಡು ಅಲ್ಲಿ ಸುತ್ತಮುತ್ತ ಇಲ್ಲಿ ಈಗ ಕಾಣಿಸ್ತಿದ್ದಿಲ್ಲ ನೋಡಿ, ಗ್ರೀನರಿ ಕಾಣಿಸ್ತಿದ್ದಲ್ಲ, ಇಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ ಸ್ವಲ್ಪ ಮುಂದೆ ಹೋದ ತಕ್ಷಣ ಅದೊಂಥರ ಕಾಡು ಥರ ಇರುತ್ತೆ. ಆ್ಯಕ್ಚುಲಿ ಅದು ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ಸೊ ಮರಗಳೆಲ್ಲ ಕೊಂಬೆಗಳೆಲ್ಲ ಹತ್ರ ಇರುತ್ತೆ. ಅದು ಒಂಥರ ಕಾಡು ಥರ ಇದೆ. ಓಕೆ, ಅದರಿಂದ ಮುಂದೆ ಹೋದ ತಕ್ಷಣ ಅಲ್ಲೇ ಒಂದು 4 ಪ್ಲೇಸ್ ಮುಗೀತು. ಬೋಟಲ್ಲಿ ಒಂದು ರೌಂಡ್ ಹಾಕ್ಸ್ಬಿಟ್ಟು ಬರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ಇದು ನಾವು ಬೋಟಲ್ಲಿ ಹೋಗುವಾಗ ಮೀನ್ಸ್ ಮ್ಯಾಂಗ್ರೋವ್ ಫಾರೆಸ್ಟ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಸೊ ಬೋಟಲ್ಲಿ ಹೋಗುವಾಗ ನಾನು ವಿಡಿಯೋ ಶೂಟ್ ಮಾಡಿಸಿದ್ದು. ಇದು ನಾವು ಕುತ್ಕೊಬೋದು, ಅವರು ಬೋಟೆಲ್ಲ ಶೇಕ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ವಿಡಿಯೋಸ್ಗೆ ಫೋಟೋಸ್ಗೆಲ್ಲ. ಬಟ್ ಚೆನ್ನಾಗಿರುತ್ತೆ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ. ಅದೇನೇ ಇದು ಹೆಂಗೈತೆ ಅಂದರೆ, ನಮ್ಮ ಕಡೆ ಎಲ್ಲ ಅರ್ಧ ಮನೆ ಕಟ್ಟಿರ್ತಾರೆ, ಅರ್ಧಕ್ಕೆ ಬಿಟ್ಟಿರ್ತಾರಲ್ಲ. ಇಲ್ಲಿ ಯಾವುದು ಇಲ್ಲಿ ಫೋಟೋಶೂಟ್ ಬೇರೆ ಮಾಡಿಸ್ತವ್ರೆ, ಪ್ರೀ ವೆಡ್ಡಿಂಗು. ಇದ್ಯಾವುದು ಅರ್ಧ ಕಟ್ಟಿರಂಗೈತೆ ಅಷ್ಟೇ ಅಲ್ವಾ? ಇಷ್ಟೇನಾ ಇದು ಪ್ಲೇಸು? ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ. ಹಾಂ, 4 ಪ್ಲೇಸಸ್ ಅಂದಿರೋದು ಅಲ್ಲಿ ಇದೆಯಲ್ಲ, ಇಷ್ಟೇ ಇದು. ಅದೇನೋ ಒಂದೇ ಯಾವ್ದು ಫಾರೆಸ್ಟು? ಅದು ಫಾರೆಸ್ಟಾ? ಇದು ಯಾವುದು ಗಜ್ಜೆ ಹತ್ರ ನಿಲ್ಸಿದ್ದ ಅವನು ಅಲ್ಲೆಲ್ಲಿ? ಕಾಲೇಜ್ ಹೋಗ್ತಿರ್ಬೇಕು, ಸ್ಕೂಲ್ ಹೋಯ್ತವ. ಇಂಗ್ಲೀಷ್ ಬರಲ್ತಲ್ಲ ಅದೇ. ಅವ್ನು ಇಂಗ್ಲೀಷಲ್ಲಿ ಹೇಳ್ತಿದ್ರೆ ಟೆಲ್ ಇನ್ ಇಂಗ್ಲೀಷ್ ಬ್ರೋ ಅಂತ.
ತೆಲುಗು ಅಂತ ಅಂದ. ಹಾಂ ಅವನು ಇಂಗ್ಲೀಷ್ ಅಂತ ಅವನು. ಹಂಗೇನು ಅವ್ರಿಗೆಲ್ಲ ತೆಲುಗಲ್ಲಿ ಹೇಳಿದ್ರೆ ನಮ್ಗೆ ಹೇಳಿದ್ರೆ ಗೈಸ್ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿ ಅಂದರೆ ಒಂದು 4 ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ನಾವು ಫಸ್ಟ್ 1 ಪ್ಲೇಸ್ ಮುಗಿತೇನೋ, ಅದು ಯಾವುದೋ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಅದು ಯಾವ್ಯಾವುದೋ ಅಂತ ನಮ್ಮದು ಒಂದು ಫಿಶಿಂಗ್ ಹಾರ್ಬರ್ನ ತೋರಿಸಿದ್ರು. ಮತ್ತು ಇನ್ನೇನು ತೋರಿಸಿದ್ರು, ಸುಮ್ಮನೆ ಮಾಮೂಲಿ ನಮ್ಮ ಕಾರಂಜಿ ಕೆರೆಯಲ್ಲಿ ಇರ್ತಾವಲ್ಲ ಹಂಗಿತ್ತು ಒಟ್ಟಲ್ಲಿ. ಇದೊಂದು ಏನೋ ಒಂದು ತೋರಿಸಿದ್ರು ಅದರಲ್ಲಿ 4 ಪ್ಲೇಸಲ್ಲಿ ಇನ್ನೊಂದು ಅಂತ. ಸೊ ಇದೇ ನನಗೇನು ಅಷ್ಟು ಇಷ್ಟ. ಹಿಂದೆಗಡೆ ಎಲ್ಲ ಗೊತ್ತಾ? ಇಲ್ಲ. ಗೈಸ್ ನಾವು ಸೆಕೆಂಡ್ ಡೇಯಲ್ಲಿ ಬರೀ ನಮಗೆ ಆಲ್ಮೋಸ್ಟ್ ಬೀಚಸ್ಗೆ ಹೋಗಿದ್ದೀವಿ. ಅಷ್ಟು ಬಿಸಿಲಲ್ಲಿ ಸೀರಿಯಸ್ಲಿ ಬೀಚ್ಗಳಿಗಂತೂ ಹೋಗೋಕ್ಕೆ ಆಗಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಟ್ರಿಪ್ ಅಂತ ಹೇಳಿ ಬಂದಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಸಿಲು ಏನೇ ಇದ್ದರೂ ಹೋಗಲೇಬೇಕಲ್ಲ. ಸೊ ಬಿಸಿಲಲ್ಲೇ ಹೋಗಿದ್ವಿ ಬೀಚಲ್ಲಿ. ಆಲ್ಮೋಸ್ಟ್ ಸೆಕೆಂಡ್ ಡೇಯಲ್ಲಿ ಆಲ್ಮೋಸ್ಟ್ ಬೀಚೇ ಕವರ್ ಮಾಡಿದ್ದೀವಿ ನಾವು. ಅಲ್ಲೇನು ಬೇರೆ ಒಂದೇ ಬೀಚಲ್ಲಿ 4-5 ಹೆಸರು ಇಟ್ಬಿಟ್ಟಿರ್ತಾರೆ ಅಲ್ಲಿ. ಇದು ವೇಸ್ ಜರ ಬರ್ತಿರುತ್ತೆ ಸ್ವಲ್ಪ ಸ್ಲೋ. ಸೊ ಲಾಸ್ಟು ಈಡನ್ ಬೀಚ್ ಅಂತ ಹೇಳಿ ಬಂದ್ವಿ. ಇದರಲ್ಲೂ ಆಟ ಆಡ್ಬೋದು, ಚೆನ್ನಾಗಿದೆ. ಬಟ್ ಎಲ್ಲ ಬೀಚು ಒಂದೇ ಗೈಸ್, ಬಟ್ ಅದಕ್ಕೆ ನೇಮ್ ಚೇಂಜಸ್ ಮಾಡಿರ್ತಾರೆ. ಬಟ್ ಸ್ವಲ್ಪ ಪ್ಲೇಸಸ್ ಡಿಫ್ರೆನ್ಸ್ ಇರುತ್ತೆ. ಎಲ್ಲರೂ ಆಟ ಆಡ್ತಿರ್ತಾರೆ. ಅಷ್ಟೊಂದೆಲ್ಲ ಮುಂದೆ ಹೋಗೋಕ್ಕಾಗಲ್ಲ, ನಾರ್ಮಲಾಗಿ ನೋಡ್ಕೊಂಡು ಆಟಾಡ್ಬೇಕು ಅಷ್ಟೇ. ಅಲ್ಲೇನು ತುಂಬ ಸೆಕ್ಯೂರಿಟಿ ಆ ಥರ ಏನೂ ಇಲ್ಲ. ಸೊ ನಾವು ಈ ಬೀಚ್ ಮುಗಿಸ್ಕೊಂಡು ನಾವು ಚೆಕ್ಔಟ್ ಆದ್ವಿ ರೂಮ್ನ. ಚೆಕ್ಔಟ್ ಆದ ತಕ್ಷಣ ನಾವು ರಾಕ್ ಬೀಚ್ಗೆ ಹೋದ್ವಿ. ಯಾಕೆಂದರೆ ನಮ್ಮ ಬಸ್ ಇದ್ದಿದ್ದು ನೈಟ್ 10ಗೆ ಇದ್ದಿದ್ದರಿಂದ ಸೊ ರಾಕ್ ಬೀಚಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಷ್ಟು ನಮ್ಮ ಪಾಂಡಿಚೇರಿ ಪಾರ್ಟ್ 2ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.